ಮೌನದ ಮಂತ್ರಚಂದ್ರ. ಪ್ರಾಚೀನ ಕಾಲ. ಪರ್ವತಗಳು ಮತ್ತು ಕಾಡುಗಳಿಂದ ಸುತ್ತುವರಿದ ಒಂದು ವಿಶಾಲ ಭೂಭಾಗ ಇತ್ತು. ಆ ಭೂಮಿಯ ಹೆಸರು ರಾತ್ರಿನಾಡು. ಅಲ್ಲಿ ಸೂರ್ಯ ಉದಿಸಿದರೂ ಚಂದ್ರನ ಆಡಳಿತ ಮುಗಿಯುವುದಿಲ್ಲ. ರಾತ್ರಿನಾಡಿನಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕ ನೆರಳು ಇರುತ್ತದೆ. ಆ ನೆರಳು ಮಾತನಾಡುವುದಿಲ್ಲ, ಆದರೆ ಗಮನಿಸುತ್ತದೆ. ಆ ದೇಶದಲ್ಲಿ ಜನಿಸಿದ ಒಂದು ಹುಡುಗಿ, ವೆಣ್ಣಿಲಾ. ಅವಳು ಜನಿಸಿದ ದಿನ ಆಕಾಶ ತುಂಬ ಚಂದ್ರನ ಬೆಳಕಿನಿಂದ ತುಂಬಿತ್ತು. ಒಂದು ಚಂದ್ರ ಅಲ್ಲ, ಬಹು ಚಂದ್ರರು. ಆ ರಾತ್ರಿ ಹಿರಿಯ ಮಾಂತ್ರಿಕನು ಹೇಳಿದನು, ಈ ಮಗು ಮೌನವನ್ನು ಕೇಳುತ್ತದೆ. ವೆಣ್ಣಿಲಾ ಇತರ ಮಕ್ಕಳಂತೆ ಇರಲಿಲ್ಲ. ಇತರರು ಮಾತನಾಡುವಾಗ ಅವಳು ಕೇಳುತ್ತಿದ್ದಳು. ಇತರರು ನಗುವಾಗ ಅವಳು ಗೋಡೆಯ ನೆರಳನ್ನು ನೋಡುತ್ತಿದ್ದಳು. ಒಂದು ದಿನ ಅವಳು ತನ್ನ ತಾಯಿಯನ್ನು ಕೇಳಿದಳು, ಅಮ್ಮ, ರಾತ್ರಿಗೆ ಏಕೆ ಶಬ್ದ ಇಲ್ಲ? ಅವಳ ತಾಯಿ ನಡುಗಿದಳು. ರಾತ್ರಿಗೆ ಶಬ್ದ ಇದ್ದರೆ ಅದು ಜಗತ್ತನ್ನು ನುಂಗುತ್ತದೆ. ಆ ದಿನದಿಂದ ವೆಣ್ಣಿಲಾ ರಾತ್ರಿಯನ್ನು ಪ್ರೀತಿಸಿತು. ರಾತ್ರಿನಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಅದರ ಹೆಸರು ಸ್ಮೃತಿ ಕೆರೆ. ಆ ಕೆರೆಯ ನೀರನ್ನು ನೋಡಿದರೆ ಮುಖ ಕಾಣುವುದಿಲ್ಲ, ಸ್ಮೃತಿಗಳು ಕಾಣುತ್ತವೆ. ಆ ಕೆರೆಗೆ ಯಾರೂ ಒಬ್ಬರೇ ಹೋಗುವುದಿಲ್ಲ. ಆದರೆ ಒಂದು ರಾತ್ರಿ ವೆಣ್ಣಿಲಾ ಹೋದಳು. ಚಂದ್ರ ಅವಳನ್ನು ಕರೆದನು. ಕೆರೆಯ ತೀರದಲ್ಲಿ ಚಂದ್ರನ ಬೆಳಕು ಬಿತ್ತು. ಆ ಬೆಳಕು ಒಬ್ಬ ಮಹಿಳೆಯ ರೂಪ ಪಡೆದುಕೊಂಡಿತು. ಆ ರೂಪ ಮಾತನಾಡಿತು, ವೆಣ್ಣಿಲಾ, ನೀನು ಮೌನವನ್ನು ಕೇಳಬಲ್ಲೆ, ಅದರ ಬೆಲೆ ಗೊತ್ತೇ? ವೆಣ್ಣಿಲಾ ಕೇಳಿದಳು, ಬೆಲೆ ಏನು? ಚಂದ್ರ ಹೇಳಿದನು, ನೀನು ನಿನ್ನ ಧ್ವನಿಯನ್ನು ಕಳೆದುಕೊಳ್ಳುವೆ, ಆದರೆ ಜಗತ್ತಿನ ಸತ್ಯವನ್ನು ಕೇಳುವೆ. ವೆಣ್ಣಿಲಾ ಒಂದು ಕ್ಷಣವೂ ಹಿಂಜರಿಯಲಿಲ್ಲ. ನನಗೆ ಸತ್ಯ ಬೇಕು. ಆ ಕ್ಷಣದಲ್ಲಿ ವೆಣ್ಣಿಲಾದ ಧ್ವನಿ ಅಳಿದು ಹೋಯಿತು. ಅವಳು ಬಾಯಿಯನ್ನು ತೆರೆದಳು. ಶಬ್ದ ಇರಲಿಲ್ಲ, ಆದರೆ ಅವಳ ಕಿವಿಗಳು ತೆರೆದವು. ಭೂಮಿಯ ಕಂಪನ, ಮರಗಳ ಭಯ, ನೆರಳಿನ ರಹಸ್ಯಗಳು. ಅವಳು ಎಲ್ಲವನ್ನೂ ಕೇಳಲು ಆರಂಭಿಸಿದಳು. ರಾತ್ರಿನಾಡು ಅವಳನ್ನು ಅರಿತುಕೊಂಡಿತು. ರಾತ್ರಿನಾಡಿನಲ್ಲಿ ಒಬ್ಬ ಹಳೆಯ ರಾಜ ಇದ್ದನು. ಅವನ ಹೆಸರು ನೆರಳ ರಾಜ. ಅವನು ಜೀವಂತನೂ ಅಲ್ಲ, ಸತ್ತವನೂ ಅಲ್ಲ. ಅವನು ಮೌನದಲ್ಲಿ ಬದುಕುತ್ತಿದ್ದನು. ಅವನು ವೆಣ್ಣಿಲಾವನ್ನು ಅರಿತುಕೊಂಡನು. ಅವಳು ಬಂದರೆ ನನ್ನ ಆಡಳಿತ ಮುಗಿಯುತ್ತದೆ. ಅವನು ನೆರಳುಗಳನ್ನು ಕಳುಹಿಸಿದನು. ಒಂದು ರಾತ್ರಿ ವೆಣ್ಣಿಲಾ ನಡೆದು ಹೋಗುತ್ತಿದ್ದಳು. ಹಠಾತ್ ಅವಳ ನೆರಳು ಉದ್ದವಾಯಿತು. ಆ ನೆರಳು ಅವಳ ಕಡೆ ತಿರುಗಿತು. ನೀನು ಮೌನವನ್ನು ಕದ್ದಿದ್ದೀಯೆ ಎಂದು ನೆರಳು ಹೇಳಿತು. ವೆಣ್ಣಿಲಾ ಭಯಪಡಲಿಲ್ಲ. ಅವಳು ಮೌನವನ್ನು ಕೇಳಿದಳು. ಮೌನ ಹೇಳಿತು, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ವೆಣ್ಣಿಲಾ ನೆರಳರಾಜನನ್ನು ಭೇಟಿಯಾಗಲು ನಿರ್ಧರಿಸಿದಳು. ಅವಳು ಪ್ರಯಾಣ ಮಾಡಿತು. ಕಾಡುಗಳು, ಪರ್ವತಗಳು, ಮರೆಯಾದ ದಾರಿಗಳು. ಪ್ರತಿ ಸ್ಥಳದಲ್ಲೂ ಮೌನ ಅವಳಿಗೆ ದಾರಿ ತೋರಿಸಿತು. ಪಕ್ಷಿಗಳು ಮಾತನಾಡದೆ ಹಾರಿದವು. ಗಾಳಿ ಹೇಳದೆ ಸಾಗಿತು. ಜಗತ್ತು ಅವಳಿಗೆ ದಾರಿ ಕೊಟ್ಟಿತು. ಅರಮನೆ ಕತ್ತಲೆಯಿಂದ ನಿರ್ಮಿಸಲ್ಪಟ್ಟಿತ್ತು. ಅಲ್ಲಿ ಬಾಗಿಲುಗಳಿರಲಿಲ್ಲ, ನೆರಳುಗಳು ಮಾತ್ರ. ನೆರಳರಾಜ ಕುಳಿತಿದ್ದನು. ನೀನು ನನ್ನ ಶಕ್ತಿಯನ್ನು ಕದ್ದಿದ್ದೀಯೆ ಎಂದು ಅವನು ಹೇಳಿದನು. ವೆಣ್ಣಿಲಾ ನಕ್ಕಳು. ಅವಳು ಮಾತನಾಡಲಿಲ್ಲ, ಆದರೆ ಮೌನ ಮಾತನಾಡಿತು. ಮೌನ ಗರ್ಜಿಸಿತು. ಆ ಗರ್ಜನೆ ಮಿಂಚಲ್ಲ, ಶಬ್ದವಲ್ಲ, ಸತ್ಯ. ನೆರಳರಾಜ ತನ್ನನ್ನೇ ನೋಡಿದನು. ಅವನ ಭಯ ಅವನನ್ನು ನುಂಗಿತು. ಅವನು ನೆರಳಾಗಿ ಕರಗಿಹೋದನು. ರಾತ್ರಿನಾಡು ಬದಲಾಯಿತು. ರಾತ್ರಿ ಇನ್ನೂ ಇತ್ತು, ಆದರೆ ಭಯ ಇರಲಿಲ್ಲ. ವೆಣ್ಣಿಲಾ ತನ್ನ ಧ್ವನಿಯನ್ನು ಮರಳಿ ಪಡೆಯಲಿಲ್ಲ, ಆದರೆ ಅವಳ ಮೌನ ಜಗತ್ತಿನ ರಕ್ಷಕವಾಯಿತು. ಇಂದಿಗೂ ರಾತ್ರಿನಾಡಿನಲ್ಲಿ ಚಂದ್ರ ಹೊಳೆಯುವಾಗ ಮೌನ ನಿಮ್ಮನ್ನು ಗಮನಿಸುತ್ತದೆ.